ನಾಳೆ ರಿಲೀಸು ಎಲ್ಲ ಪಾರ್ಟ್ನರ್ಸ್ ಕೇಳಿದ್ರು ಬಡ್ಡಿ ತಂದ್ರ ದುಡ್ಡು ಅಲ್ಲಪ್ಪ ಎಲ್ಲ ತಂದು ಹಾಕಿದ್ದೀವಿ, ನಾಳೆ ಬೆಳಗ್ಗೆ ಏನಾದರೂ ಫ್ಲಾಪ್ ಆದರೆ ಅಂದರೆ ಅವ್ರಿಗೆ ಗೊತ್ತಾಯ್ತು ಹಿಟ್ಟಾಗತ್ತೆ ಅಂತ ನಮಗೆ ಬರ್ಕೊಟ್ಬಿಡು, ಇಲ್ಲ ರಿಸ್ಕ್ ನೀನು ರೆಡಿ ಇರಬೇಕು ಅಂದರು. ಅವ್ನು 5 ಲಕ್ಷ ಟಾರ್ಚರ್ಗೆ ಈ ಪಿಕ್ಚರ್ ಬರ್ಕೊಟ್ಬಿಟ್ಟು ಅವ್ರಿಗೆ ಹೋಯ್ತು. ಒಂದು ವಾರ ಕಾಯ್ದಿರ ಹಾಂ, ಒಂದು ಎಷ್ಟು ಇಸ್ಕೊಂಡೆ 5 ಲಕ್ಷನೋ 5 ಲಕ್ಷ 6 ಲಕ್ಷ ಇಸ್ಕೊಂಡೆ ಅಷ್ಟೇ. ಎಕ್ಸ್ಟ್ರಾ 5 ಲಕ್ಷ ಇಸ್ಕೊಂಡ್ಬಿಟ್ಟು ಪಿಕ್ಚರ್ ಬರ್ಕೊಟ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಅಪರ್ಣ ಥಿಯೇಟರ್ ಹತ್ರ ಬಾಕ್ಸ್ ತೊಗೊಂಡು ಹೋಗ್ತೀನಿ ನಾನೇ. ಮಾಮೂಲಿ ಗಣೇಶನ ದೇವಸ್ಥಾನ ಪೂಜೆ ಮಾಡಿಸ್ತೀನಿ, ಮಾಡಿಸ್ಬಿಟ್ಟು ಬಾಕ್ಸ್ ತೊಗೊಂಡು ಹೋದರೆ ಏನು ನಮ್ಮ ಪಿಕ್ಚರ್ಗೆ ಜನ ಏನು ರೋಡ್ ಜಾಮು. 3 ಥಿಯೇಟ್ರ್ ಜನ ಇದ್ದಾರೆ ಒಂದು ಥಿಯೇಟ್ರ್ ಹತ್ರ. ಮೋಸ್ಟ್ಲಿ ಪಕ್ಕದಲ್ಲಿ ಯಾವುದು ತ್ರಿವೇಣಿಗೆ ಬಂದಿರಬೇಕು. ನಮ್ದು ಕಲ್ಲ ನಮ್ಗೆ ಯಾಕೆ ಇಷ್ಟು ಜನ ಬರ್ತಾರೆ ಅಲ್ಲಿ ಬಿಟ್ಟು ಹೋದ್ರೆ ಜನ ಅಲ್ಲಿಗೆ ಹೋದ್ರೆ ಜನ ಓ ಅಂತವ್ರೆ. ನಾನು ಪೋಸ್ಟರ್ ನೋಡಿದ್ರಲ್ಲ, ಪೋಸ್ಟರ್ ಹಾಕಿದ್ರಲ್ಲ ಅವಾಗ ಓ ಅಂತವ್ರೆ. ಇನ್ನು ತಪ್ಸ್ಕೊಂಡು ಹಿಂಗೆ ಓಡಾಡ್ಬಿಟ್ಟು ಸಾಂಗ್ ಅಟ್ಟೆ ಇಟ್ಟಾಗ್ಬಿಟ್ಟಿದೆ. ಅದು ಬೇರೆ ಪೋಸ್ಟರ್ಗಳೆಲ್ಲ ಸುಮ್ಮನೆ ಹುಡುಗಿದ್ ಹಿಂಗೆ ಲಂಗ ಎತ್ ನೋಡೋದು ಏನೇನು ಹಾಕಿದ್ವಿ. ಸುಮ್ಮನೆ ಎಲ್ಲಾರ ಹುಡುಗಿ ಹಿಂಗೆ ನಿಂತಿದ್ರೆ ಹಿಂಗೆ ನೋಡೋದು, ಪೋಸ್ಟರ್ ಹಿಂಗೆ ನೋಡೋದು ಎಲ್ಲರೂ ನಾವು ನೋಡ್ತಾ ಹಂಗನ್ನೋದು. ಅವೆಲ್ಲ ನೋಡಿ ಹುಡುಗರು ತಲೆ ಕೆಟ್ಕೊಂಡ್ಬಿಟ್ರು. ನನ್ನ ಪೋಸ್ಟರಲ್ಲಿ ಇರೋದು ಸಿನಿಮಾದಲ್ಲಿ ಇರೋ ಸಂಬಂಧ ಇಲ್ಲ, ಪೋಸ್ಟರ್ ಬೇರೆ ಮಾಡಿಸಿದ್ವಿ. ಸೊ ಅದು ನಮಗೆಲ್ಲ ಒಂದು ಟೇಸ್ಟ್ ಇತ್ತಲ್ಲ, ಒಡ್ಡಿಲೇ ಬೇಕೇನಾದ್ರು ಮಾಡಿ ಅಂತ. ನಾನು ಹೀರೋ ಆಗ್ಬಿಟ್ಟು ನಾನು ಸಂಪಾದನೆ ಮಾಡ್ಕೋಬೋದು ಅಂದ್ಕೊಂಡೆ. ಏನೋ ನಾನು ಕಾಮಿಡಿ ಹೀರೋ ಆಗಿದ್ದೀನಿ ಅಂತ ನನಗೆ ಗೊತ್ತಾಗಿಲ್ಲ. ನಾನು ಕಾಮಿಡಿ ಹೀರೋ ಆಗಿದ್ದೀನಿ ಅಂತ ಗೊತ್ತಾಗಿಲ್ಲ. ಆ್ಯಕ್ಷನ್ ಹೀರೋ ಆಗಿದ್ರೆ ಸಂಪಾದನೆ ಮಾಡ್ತಿದ್ದೆ, ಕಾಮಿಡಿ ಹೀರೋ ಆಗಿದ್ದೆ ಪ್ರಾಬ್ಲಮ್ ಅಷ್ಟೇ.